ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ವತಿಯಿಂದ 2025 ಮತ್ತು 26ನೇ ಸಾಲಿನಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಗಾಣಿಗ ಸಮುದಾಯದ ಮಕ್ಕಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಹಾಕುವ ವಿದ್ಯಾರ್ಥಿಗಳು ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೆಂದು ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷರಾದ ಉಮೇಶ್ ಎಂಸಿ ಅವರು ಮಾಧ್ಯಮದ ಮೂಲಕ ತಿಳಿಸಿದರು. ಮೈಸೂರು ಜಿಲ್ಲೆಯ ಸಮಸ್ತ ಗಾಣಿಗ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. 80% ಮೇಲ್ಪಟ್ಟಂಥ SLC ಮತ್ತು PUC ವಿದ್ಯಾರ್ಥಿಗಳು ಜುಲೈ 10 ನಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಾವು ವಿಳಾಸವನ್ನು, ಮೊಬೈಲ್ ನಂಬರನ್ನು ಎಲ್ಲ ಸಹ ಕೊಟ್ಟಿದ್ದೀವಿ. ಅದರ ಜೊತೆಗೆ ಆಧಾರು, ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿ ಮತ್ತು ಭಾವಚಿತ್ರಗಳನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ನಾವು ಆ ವಿಳಾಸವನ್ನು ಸಹ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೇನೆ. ಡೋರ್ ನಂಬರ್ 45, ಮಾರುತಿ ನಿಲಯ, MIT ಕಾಲೇಜ್ ರಸ್ತೆ, ರಂಗನಾಥ ಬಡಾವಣೆ, ಹಳೆ ಕೆಸರೆ, ಮೈಸೂರು. ಈ ವಿಳಾಸಕ್ಕೆ ಪಿನ್ ಕೋಡು 570003. ಹಾಗಾಗಿ ಆ ಒಂದು ವಿಳಾಸಕ್ಕೆ ಜುಲೈ 10 ಎಲ್ಲ ಮಕ್ಕಳು ಸಹ ಈ ಒಂದು ತಮ್ಮ ಅರ್ಜಿಗಳನ್ನು ರವಾನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಕಳೆದ 25 ವರ್ಷಗಳಿಂದ ನಾವು ಶೈಕ್ಷಣಿಕವಾಗಿ ನಮ್ಮ ಸಮಾಜ ಹಿಂದುಳಿದಿದೆ. ಹಾಗಾಗಿ ನಾವು ಈ ಸಮಾಜಕ್ಕೆ ಮಕ್ಕಳನ್ನ ಶೈಕ್ಷಣಿಕ ಪ್ರೋತ್ಸಾಹಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊತಾ ಇದ್ದೇವೆ. ಜೊತೆಗೆ ಗಣ್ಯರನ್ನು ಅಭಿನಂದನೆ ಮಾಡ್ತಾ ಇದ್ದೇವೆ. ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ರಘು ಕೌಟಿಲ್ಯರವರಿಗೂ ಸಹ ಆ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜದಲ್ಲಿ ದುಡಿದಂಥವ್ರಿಗೂ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ದೀವಿ, ಅಭಿನಂದನೆಯನ್ನು. ಹಾಗಾಗಿ ದಯಮಾಡಿ ಎಲ್ಲ ನಮ್ಮ ಸಮಾಜದ ಕುಲಬಾಂಧವರು ಈ ಒಂದು ಮಾಧ್ಯಮದ ವಿಚಾರವನ್ನು ತಿಳಿದು ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತ ಅವ್ರನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಅವರು ಈ ಒಂದು ಹಿಂದೆ ಏನು ಅಧಿಕಾರವನ್ನು ನೆಹರು ಅವರು ದಾಖಲೆ ಮಾಡಿದರು, ಆ ದಾಖಲೆಯನ್ನು ಮುರಿದು ಮುನ್ನುಗ್ತಾ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಮೈಸೂರು ಜಿಲ್ಲಾ ಗಾಣಿಗರ ಸಮಸ್ತ ಗಾಣಿಗರ ಪರವಾಗಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 9860282262 ಅಥವಾ 7899029941 ಅಥವಾ ನಂಬರ್ 45 ಮಾರುತಿ ನಿಲಯ, MIT ಕಾಲೇಜ್ ರಸ್ತೆ, ಹಳೆ ಕೆಸರಿಯಲ್ಲಿ ಸಂಪರ್ಕಿಸಬಹುದಾಗಿದೆ. ನಮ್ಮ ಮುಂದಿನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿಜಯಶಂಕರ್ ಅವರು, ರಾಜ್ಯಪಾಲರು ಅಸ್ಸಾಂ, ಅವ್ರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ಅವರು ಡೇಟ್ ಕೊಟ್ಟಾಗ ನಾವು ಈ ಎಲ್ಲ ಅರ್ಜಿ ಬಂದ ಮೇಲೆ ನಾವು ಮತ್ತೊಮ್ಮೆ ಮಾಧ್ಯಮದ ಮುಂದೆ ಯಾವ ದಿನಾಂಕ ಅಂತ ಕಾರ್ಯಕ್ರಮದ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ನಾವು ಹೇಳ್ತೀವಿ. ಮತ್ತು ಮಾಧ್ಯಮದ ಮುಂದೆ ಬಂದು ನಾವು ಪ್ರಚಾರ ಮಾಡ್ತೀವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಂತ ತಾವು ಬಂದು ನಮ್ಮನ್ನು ಭೇಟಿ ಮಾಡಿ ಈ ಒಂದು ಪ್ರಚಾರಕ್ಕೆ ನೀವು ಅನುವು ಮಾಡಿಕೊಡೋದಕ್ಕೋಸ್ಕರ ನಿಮಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಕೃಷ್ಣ ಶೆಟ್ಟಿ, ಹೇಮಂತ್ ಕುಮಾರ್, ರಮೇಶ್, ಮಂಜುನಾಥ್, ಚಿಕ್ಕಳ್ಳಿ ವೆಂಕಟೇಶ್ ಹಾಗೂ ಯಜಮಾನ್ ಶಿವಣ್ಣ ಅವರು ಉಪಸ್ಥಿತರಿದ್ದರು.